ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ST ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ಆ್ಯಂಡ್ PUC ಕಂಪ್ಲೀಟ್ ಆಗಿದೆ ಅಂತಂದರೆ ಈ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ 20,000 ರೂಪಾಯಿ ನಿಮ್ಮ ಡೈರೆಕ್ಟ್ ಅಕೌಂಟ್ಗೆ ಬರುತ್ತೆ. ಸೊ ಆನ್ಲೈನಲ್ಲೇ ಅರ್ಜಿ ಹಾಕ್ಬೋದು ಆರಾಮಾಗಿ, ಯಾವುದೇ ರೀತಿಯಾದಂಥ ದುಡ್ಡು ಕೂಡ ಕಟ್ಟೋಂಗಿಲ್ಲ. ಸೊ ಬನ್ನಿ ಹಾಗಾದರೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋ ಮುಂಚೆ ಇನ್ನೂ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದಟ್ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಸ್ಕಾಲರ್ಶಿಪ್ಸ್ಗಳಾಗಿರ್ಬೋದು ಅಥವಾ ಜಾಬ್ಸ್ ಬಗ್ಗೆ ಆಗಿರ್ಬೋದು ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ST ಸ್ಟೂಡೆಂಟ್ಸ್ PUC ಕಂಪ್ಲೀಟ್ ಆಗೋರಿಗೆ ಮಾತ್ರ ಈ ವಿಡಿಯೋ. ಸೊ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ST ಪ್ರೈಸ್ ಮನಿ ಅಂತ ಸರ್ಚ್ ಮಾಡಬೇಕು. ಓಕೆನಾ, ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವೆಲ್ಫೇರ್ ಕರ್ನಾಟಕ ಅಂತ ಏನಿದೆ ಆ ಒಂದು ವೆಬ್ಸೈಟ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಅಂದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ST ತೀವಿ ಅಂತ ಹೇಳಿ ST ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ಮೇಲೆ RD ನಂಬರ್ ಕೂಡ ಇರುತ್ತೆ ನೋಡಿ. ಅಪ್ಲೈ ಮಾಡುವಾಗ RD ನಂಬರ್ ಕೂಡ ಬೇಕು. ಜೊತೆಗೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ ಕೂಡ ನಿಮ್ಮ ಹತ್ರ ಇರಬೇಕು. ಮತ್ತೊಂದು ಏನಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಅಂತೂ ಇದ್ದೇ ಇರುತ್ತೆ. ಬಟ್ PUC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಲ್ಲ, ಒರಿಜಿನಲ್ ಇನ್ನೂ ಬಂದಿರಲ್ಲ. ನೀವು ಡಿಜಿಲಾಕರ್ ಥ್ರೂನೂ ತೆಗಿಬಹುದು. ಇಲ್ಲ ಅಂತಂದರೆ ನಿಮ್ಮದು PUC ಮಾರ್ಕ್ಸ್ ಕಾರ್ಡ್ ಏನು ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ನಿಮ್ಮ ಪ್ರಿನ್ಸಿಪಲ್ ಸಿಹಿ ಅದ್ರ ಮೇಲೆ ಸೈನ್ನ ತೊಗೊಂಡು ಬರಬೇಕು. ಸೀಲ್ ಆ್ಯಂಡ್ ಸಿಗ್ನೇಚರ್ ಎರಡೂ ಇರಬೇಕು ನಿಮ್ಮ ಪ್ರಿನ್ಸಿಪಲ್ ಅವ್ರದ್ದು. ಸೊ ಆ ಒಂದು ಕಾಪಿ ಇದ್ದರೂ ಕೂಡ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವೆಲ್ಫೇರ್ ಇದು ಏನಕ್ಕೂ ಓಪನ್ ಆಗ್ತಾ ಇಲ್ಲ. ಸೊ ಇಲ್ಲಾಂತಂದರೆ ಇಲ್ಲಿ ನೀವು ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇಂಡೆಕ್ಸ್ ಅಂತ ಏನಿದೆ. ಸೊ ಆ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೈಸ್, ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಅಂತ ಏನು ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ನಾನು ಹೇಳಿದೆ ಅಲ್ವಾ, ಇದು ಸೆಕೆಂಡ್ PUC ಅಂತಾನೆ ಎಲ್ಲ 3 ಇಯರ್ಸ್ ನಿಮ್ದೇನಾದರೂ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಂಪ್ಲೀಟ್ ಆದರೂ ನೀವು ಅಪ್ಲೈ ಮಾಡ್ಬೋದು. 20,000 ರೂಪಾಯಿ ಕೊಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪಾಸ್ಡ್ ಇನ್ 2026 ಓನ್ಲಿ ಅಂತ ಇದೆ ನೋಡಿ. ಅಂದರೆ 2026ರಲ್ಲಿ ಯಾರು ಪಾಸ್ ಆಗಿದ್ದೀರಾ, PUC ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು, ಸೊ ಅವ್ರು ಮಾತ್ರ ಅಪ್ಲಿಕೇಬಲ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ SSLCದು ಒಂದಿಷ್ಟು ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ನಿಮ್ಮ ಬೋರ್ಡ್ ಟೈಪ್ ಯಾವುದಿತ್ತು SSLCದು ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಕರ್ನಾಟಕ ಇತ್ತಾ, CBSE, ICSE, ಅದರ್ ಸ್ಟೇಟ್ ಬೋರ್ಡ್, ಕರ್ನಾಟಕ ಓಪನ್ ಸ್ಕೂಲ್ ಡೈರೆಕ್ಟ್ ರಿಜಿಸ್ಟ್ರೇಷನ್ ವಿಥೌಟ್ SSLC. ಸೊ ಯಾವ್ದು ಬರುತ್ತೆ ಅದನ್ನು ಮಾಡಿ. ನಾನು SSLC ಬೋರ್ಡ್ ಕರ್ನಾಟಕ ಅಂತ ಹಾಕ್ತೀನಿ. ಸೊ ಹಾಕಿದ ಮೇಲೆ SSLC ಪಾಸ್ಡ್ ಇಯರ್, ನೀವು ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ ಅಂತ ಹೇಳಿ. ಸೊ ಇಲ್ಲಿ ಬಂದುಬಿಟ್ಟು ಓಕೆ 2024, ಇವಾಗ 26 ಅಂದರೆ PUC ಪಾಸ್ಡ್ ಔಟ್ ಅಲ್ವಾ. ಸೊ 2 ಇಯರ್ಸ್ ಬ್ಯಾಕ್ ಅಂದರೆ 2024 ಬರುತ್ತೆ. ಸೊ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ನಿಮ್ಮ ಕ್ಯಾಸ್ಟ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಇಲ್ಲಿ ST ಅಂತ ಬರೀ STನೇ ಕೊಟ್ಟಿದ್ದಾರೆ, ಬಿಕಾಸ್ ಇವಾಗ ST ಅವರಿಗೆ ಮಾತ್ರ ಓಪನ್ ಆಗಿರುವಂಥದ್ದು. ಸೊ ST ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇದೆ ಆ ನೇಮ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ನೇಮ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ OTP ಬರುತ್ತೆ. OTP ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡಿದ ಮೇಲೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಡೀಟೇಲ್ಸ್ನು ನೀವು ಫಿಲ್ಔಟ್ ಮಾಡಿಬಿಟ್ಟು ಒಂದಿಷ್ಟು ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅಷ್ಟೇ. ಸೊ ಸಿಂಪಲ್ ಆಗಿದೆ. ನಾನು ಇವಾಗ 2024 SSLC ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ದು ನನ್ನ ಹತ್ರ ಏನೂ ಇಲ್ಲ, ಹಾಗಾಗಿ ನನಗೆ ಫುಲ್ ಡೀಟೇಲ್ ಹೇಳೋಕ್ಕೆ ಬರ್ತಾಯಿಲ್ಲ. ಸೊ ಮುಂದಿನ ಪ್ರೊಸೀಜರ್ ತುಂಬಾ ಈಸಿ ಇದೆ, ಯಾವುದೇ ರೀತಿಯಾದಂಥ ಡೌಟ್ಸ್ ಕೂಡ ನಿಮಗೆ ಬರೋದಿಲ್ಲ. ಸಿಂಪಲ್ಲಾಗಿ ಆರಾಮಾಗಿ 2 ನಿಮಿಷದಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ಮೇಲೆ ಅದ್ರ ಪ್ರಿಂಟ್ಔಟ್ ತೊಗೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಅಷ್ಟೇ. ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಿಮ್ಮ ಒಂದು ಅಕೌಂಟ್ಗೆ ಡಿಸೆಂಬರ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದು ದುಡ್ಡು ಸೇರುತ್ತೆ. ಓಕೆ, ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಬೇರೆ ಏನೇ ಒಂದು ಟ್ರೆಂಡಿಂಗ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.